ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನೂತನವಾಗಿ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅಜ್ಜಯ್ಯನವರ ಆಶೀರ್ವಾದದಿಂದ ಅಜ್ಜಯ್ಯನವರ ಮೇಲೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಹಾಗಾದ್ರೆ ಯಾರು ಈ ಅಜ್ಜಯ್ಯನವರು ಅಂತಂದ್ರೆ, ಸನಾತನ ಪಂಚಪೀಠಗಳಲ್ಲಿ ಒಂದಾದ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಪೀಠದ 119ನೇ ಜಗದ್ಗುರುಗಳು ಪರಮ ಪೂಜ್ಯ ಶ್ರೀ 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 1008 ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಲಿಂಗೈಕ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಭಗವತ್ಪಾದಂಗಳವರೇ ಈ ಅಜ್ಜಯ್ಯನವರು. ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅಜ್ಜನವರ ಹೆಸರಿನಲ್ಲಿ 41 ದಿನಗಳ ಕಾಲ ಆರಾಧನೆ ಮಾಡಿದ್ರು. 41ನೇ ದಿನಕ್ಕೆ ಪ್ರಮಾಣ ವಚನವನ್ನ ಅಜ್ಜನವರ ಹೆಸರಿನಲ್ಲೇ ಸ್ವೀಕಾರ ಮಾಡಿದರು. ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಸರ್ ತಂದೆಯವರು ಅನಾರೋಗ್ಯದಿಂದ ಬಳಲ್ತಾ ಇರುವಾಗ ಎಲ್ಲಾ ಡಾಕ್ಟರ್ಸ್ ಕೈಚೆಲ್ಲಿ ಕುಂತಾಗ ಅಜ್ಜನವರ ಹೆಸರಿನಲ್ಲಿ ಮಂತ್ರ ಪಠನೆ ಮಾಡಿ ಅಜ್ಜನವರ ಬಿಲ್ವ ಪತ್ರೆ ಹೂವನ್ನ ತಗೊಂಡು ಬಂದು ತಮ್ಮ ತಂದೆಯವರಿಗೆ ಕೊಟ್ಟಾಗ ಆರೋಗ್ಯದಲ್ಲಿ ಸುಧಾರಣೆ ಆಯಿತು. ಹೀಗೆ ಅಜ್ಜನವರ ಪವಾಡಗಳು, ದಾನ ಧರ್ಮಗಳು, ಸಮಾಜ ಸೇವೆಗಳು ತುಂಬಾ ಇವೆ. ಮುಂದಿನ ವಿಡಿಯೋದಲ್ಲಿ ಅಜ್ಜನವರ ತವರೂರು ನೂಲುವಿ ಬಗ್ಗೆ, ಅಜ್ಜನವರ ಹುಟ್ಟೂರು ಪಾಲಿಕೊಪ್ಪದ ಬಗ್ಗೆ ಮತ್ತು ಅಜ್ಜನವರ ಮುಕ್ತಿ ಮಂದಿರದ ಬಗ್ಗೆ, ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಪೀಠದ ಬಗ್ಗೆ ತಿಳಿಯೋಣ. ಧನ್ಯವಾದಗಳು.